ಹೇಗಿದ್ದೀರಿ ಎಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸೌಂದರ್ಯ ಶಿವಮೊಗ್ಗ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವಿಡಿಯೋ ಗಣಪತಿ ಹಬ್ಬದ ದಿನ ಶೂಟ್ ಮಾಡ್ಕೊಂಡಂಥ ವಿಡಿಯೋ. ಬಟ್ ನನಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಬಿಕಾಸ್ ಆಫ್ ಮೈ ವರ್ಕ್ ಪ್ರೆಷರ್. ನನಗೆ ವರ್ಕ್ ಲೋಡಿಂಗ್ಸ್ ಜಾಸ್ತಿ ಇದ್ದಿದ್ದರಿಂದ ವೀಕ್ ಡೇಸ್ ಜೊತೆಗೆ ವೀಕೆಂಡ್ಸ್ ಕೂಡ ಕೂತ್ಕೊಂಡು ವರ್ಕ್ ಮಾಡಬೇಕಾಯಿತು. ಸೊ ನನಗೆ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡ್ರು, ಅದಕ್ಕೆ ವಾಯ್ಸ್ ಓವರ್ನ ಕೊಡಲಿಕ್ಕೆ ಆಗಿರಲಿಲ್ಲ. ಸೊ ನಾನು ಈಗ ವಿಡಿಯೋಗೆ ವಾಯ್ಸ್ ಓವರ್ನ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದಕ್ಕೆ ಸಾರಿ ಆಯಿತಾ. ಆ್ಯಂಡ್ ಹಾಗೆ ವಿಡಿಯೋ ತುಂಬ ಹಳೇದು ಅನ್ನೋ ರೀಸನ್ಗೆ ಪ್ಲೀಸ್ ಯಾರು ಸ್ಕಿಪ್ ಮಾಡಿಬಿಡ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ. ಅಂದಹಾಗೆ ಬೆಳಗಿನ ಜಾವ ಅರೌಂಡ್ 3 ಅನ್ನೋ ಹಂಗೆ ನಾನು ಆಫೀಸ್ ಕೆಲಸ ಮುಗೀತು. ಆಫೀಸ್ ಕೆಲಸ ಮುಗ್ದಿದ ತಕ್ಷಣ ವಿಕ್ಕಿನ ಒಂಚೂರು ಹೊರಗಡೆ ಕರ್ಕೊಂಡೋಗಿ ಅವನ್ನ 5 ನಿಮಿಷ ಬಿಟ್ಟು ಆ್ಯಂಡ್ ನಾನು ಕೂಡ ರಿಫ್ರೆಶ್ ಆದೆ. ಬಿಕಾಸ್ ಫ್ರೆಶ್ ಏರ್ ಇರುತ್ತೆ ಆ ಟೈಮಲ್ಲಿ, ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ವರ್ಕ್ ಮಾಡಿರೋ ಪ್ರೆಷರು, ಸ್ಟ್ರೆಸ್ಸು ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ. ಆಮೇಲೆ ಕಿಚನ್ ಕಡೆ ಬಂದು ಕಿಚನಲ್ಲಿ ಸಿಂಕಲ್ಲಿ ಇದ್ದಿದ್ದೆಲ್ಲ ಪಾತ್ರೆಗಳನ್ನು ವಾಶ್ ಮಾಡಿಕೊಂಡು ಕಿಚನ್ ಕೌಂಟರ್ ಟಾಪು ಸಿಂಕು ಎಲ್ಲ ಸೋಪ್ ಹಾಕಿ ತೊಳೆದು ಮತ್ತೊಂದು ಸರಿ ಕೊಲಿನಿಂದ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಡ್ಮೇಲೆ ನನ್ನ ಕಿಚನ್ ಹಿಂಗೆ ಕಾಣಿಸ್ತಿತ್ತು. ಈಗ ನನಗೆ ಸಮಾಧಾನ ಆಯಿತು. ಅದಾದಮೇಲೆ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ನೆಲ ಒರೆಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಸಡನ್ಲಿ ಫ್ಲ್ಯಾಶ್ ಆಯಿತು. ಮುಖ ಸಿಕ್ಕಾಪಟ್ಟೆ ಡಲ್ ಆಗಿದೆ. ಹಬ್ಬದ ದಿನ ಸ್ವಲ್ಪ ಮುಖ ಗ್ಲೋ ಬರಲಿ ಅಂದ್ಕೊಂಡು ಸ್ವಲ್ಪ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಹೇಳಿ ಕಡಲೆ ಹಿಟ್ಟು, ಅರಿಶಿನ ಪುಡಿ, ಹಾಲು ಹಾಗೆ ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಾವು ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಬಿಯಾಂಡ್ ನೇಚರ್ ಹೋಗ್ತಾ ಇರ್ತೀವಿ. ಅದರ ರಿಸಲ್ಟ್ ಬಂದುಬಿಟ್ಟು ನಮ್ಮ ಕಣ್ಣು ಸುತ್ತ ಆ್ಯಂಡ್ ನಮ್ಮ ಬಾಡಿಲಿ, ನಮ್ಮ ಫೇಸಲ್ಲಿ ಅವಾಗವಾಗ ನಮಗೆ ವಿಸಿಬಲ್ ಆಗ್ತಾನೆ ಇರುತ್ತೆ. ಸೊ ನೈಟ್ ಶಿಫ್ಟ್ ಮಾಡ್ತಿರೋದ್ರಿಂದ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಆಗೇ ಆಗುತ್ತೆ. ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅವಾಯ್ಡ್ ಮಾಡಬೇಕು ಅಂತ ಸ್ವಲ್ಪನಾದ್ರು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ಫೇಸ್ ಪ್ಯಾಕ್ ಏನಾದ್ರು ಟ್ರೈ ಮಾಡ್ತಾನೆ ಇರಬೇಕು. ನೆಕ್ಸ್ಟ್ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮುಗಿಸ್ಕೊಂಬಂದು ಇವತ್ತು ಹಾಕ್ಕೋಬೇಕಾಗಿರೋ ಬಟ್ಟೆನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಹೇಳಬೇಕಾದ್ರೆ ನಾನು ಸ್ನಾನ ಮಾಡಿದೆ ಮಿಷಿನ್ ಮೇಲೆ ಕೂರಲ್ಲ, ಹಾಗೆ ಹೊಸ್ಲು ಕೂಡ ಒರೆಸಲ್ಲ, ರಂಗೋಲಿನೂ ಬಿಡಲ್ಲ. ಇದು ನನಗೆ ರೂಢಿ ಆಗಿಬಿಟ್ಟಿದೆ. ದಟ್ಸ್ ವೈ ನಾನು ಆ ರೀತಿ ಏನೂ ಮಾಡೋಕ್ಕೋಗಲ್ಲ. ಆಮೇಲೆ ಹೊಸ್ಲನ್ನ ಕ್ಲೀನಾಗಿ ಬಟ್ಟೆಯಿಂದ, ಹಸಿ ಬಟ್ಟೆಯಿಂದ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ತಾ ಇದ್ದೆ. ನೀವು ನೋಡ್ತಿರ್ಬೋದು, ಅರಿಶಿನ ಕುಂಕುಮ ಹಚ್ತಾನೆ ಹೊರಗಡೆ ತುಂಬ ನೋಡ್ತಾ ಇದ್ದೆ. ಯಾಕೆ ಅಂತ ನೀವು ಕೇಳೋದಾದರೆ, ನಾನು ಒಬ್ಬರನ್ನ ನನ್ನ ಮನೆಗೆ ಕರ್ಕೊಂಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಬಟ್ ಅವರು ಯಾಕೋ ನಮ್ಮ ಮನೆಗೆ ಬರೋ ಮನಸ್ಸೇ ಮಾಡಿರಲಿಲ್ಲ. ಹೌದು, ಆ್ಯಕ್ಚುಲಿ ನಾನು ಎಷ್ಟೇ ಅಂದ್ಕೊಂಡ್ರು ಅವ್ರಿಗೆ ನಮ್ಮ ಮನೆಗೆ ಬರಬೇಕು ಅಂತ ಅನ್ನಿಸ್ಬೇಕು. ಅವ್ರಿಗೆ ನಮ್ಮ ಮನೇನ ಚೂಸ್ ಮಾಡಬೇಕು ಅಂತ ಅನ್ನಿಸ್ಬೇಕು. ಹಾಗೆ ಮಾತ್ರ ಅವರು ಬರ್ಲಿಕ್ಕೆ ಸಾಧ್ಯ. ನನ್ನ ವಿಚಾರದಲ್ಲಿ ನಾನು ಹೆಚ್ಚು ಕಮ್ಮಿ 1 ವರ್ಷದಿಂದ ಅಂದ್ಕೊಳ್ತಿದ್ದೆ ನಾನು ಇವ್ರನ್ನ ನಮ್ಮ ಮನೆಗೆ ಕರ್ಕೊಬರಬೇಕು, ನಮ್ಮ ಮನೆಗೆ ಕರ್ಕೊಬರಬೇಕು ಅಂತ. ಬಟ್ ಆಗೇ ಇರಲಿಲ್ಲ. ಫೈನಲಿ ರಾಯರು ನಮ್ಮನ್ನು, ನಮ್ಮ ಮನೇನ ಚೂಸ್ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಅವತ್ತಿನ ದಿನದ ಎಕ್ಸ್ಪ್ರೆಷನ್ ಹೇಗಿತ್ತು ಅಂದರೆ, ನೀನು ಎಂಥದ್ದೇ ನೋವಿರಲಿ, ನೀನು ಎಂಥದ್ದೇ ಸಂತೋಷ ಇರಲಿ, ನಿನಗೆ ಆಗ್ತಾನೇ ಇಲ್ಲ ಅಂದವಾಗ ನೀನು ಒಂದ್ಸಲಿ ನನ್ನ ನೆನೆಸ್ಕೊ ಮಗಳೇ, ನಾನು ಯಾವಾಗಲೂ ನಿನ್ನ ಜೊತೇಲಿ ಇರ್ತೀನಿ ಅನ್ನೋ ಹಾಗೆ ಇತ್ತು ಅವ್ರು ನನ್ನ ಲೈಫಲ್ಲಿ ಬಂದಿದ್ದು. ನನಗಂತೂ ಖುಷಿನ ತಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಈವನ್ ಈಗ ಕೂಡ ನನಗೆ ಈ ವಾಯ್ಸ್ ಓವರ್ ಕೊಡಬೇಕಿದ್ರೆ ನಾನು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾ ಇದ್ದೀನಿ. ಬಿಕಾಸ್ ರಾಯರು ಅಂದ್ರೇ ಎಮೋಷ್ನಲ್ ನನಗೆ. ನನ್ನ ಕೆಲವೊಂದು ಒದ್ದಾಟಗಳನ್ನ ನೋಡ್ಲಿಕ್ಕೆ ಆಗ್ದೇನೆ ಕೃಷ್ಣ ನನ್ನ ಲೈಫಲ್ಲಿ ರಾಯರನ್ನು ಕಳಿಸ್ಕೊಟ್ಟ ಅನಿಸುತ್ತೆ. ಸೊ ನಾನು ಅವನಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದೆಷ್ಟೊತ್ತು ನಾನು ರಾಯರ ಫೋಟೋ ನೋಡಿಕೊಂಡು ಹಾಗೆ ಹೊರಗಡೆ ಕೂತ್ಕೊಂಡ್ಬಿಟ್ಟಿದ್ನೋ ನಂಗೆ ಗೊತ್ತಿಲ್ಲ. ಆಮೇಲೆ ರಾಯರ ಫೋಟೋನ ತೊಗೊಂಡೋಗಿ ಮನೆ ಒಳಗಡೆ ಇಟ್ಟು ಬಂದು ಅರ್ಧಂಬರ್ಧ ಆಗಿದ್ದಿದ್ದು ರಂಗೋಲಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗಣಪತಿ ಹಬ್ಬ ಆಗಿರೋದ್ರಿಂದ ಗಣೇಶಂದೇ ರಂಗೋಲಿ ಹಾಕ್ತಾ ಇದ್ದೀನಿ ಪುಟ್ಟದಾಗಿ. ಆ್ಯಕ್ಚುಲಿ ನಂಗೆ ಈ ಥರ ರಂಗೋಲಿ ಹಾಕೋದು, ಡ್ರಾಯಿಂಗ್ ಮಾಡೋದು ಆ್ಯಂಡ್ ಕತೆ ಬರೆಯೋದು, ಕವನ ಬರೆಯೋದು ಇವೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಆ್ಯಂಡ್
ಈ ಕೆಲಸಗಳೆಲ್ಲ ಅದೆಷ್ಟೇ ಕಷ್ಟ ಆದರೂ ಸರಿನೇ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಅದು ಕೊಡೋ ಫೈನಲ್ ರಿಸಲ್ಟ್ ನಮಗೆ ಅದೆಷ್ಟು ಖುಷಿನ ತಂದುಕೊಡುತ್ತೆ ಅಂದರೆ, ಈವನ್ ₹1,00,00,000 ಯಾರೋ ತಂದುಕೊಟ್ರೂ ನಮಗದು ಸಮಾಧಾನ ಕೊಡಲ್ಲ. ಬಿಕಾಸ್ ಕೋಟಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಈ ಸಣ್ಣ ಪುಟ್ಟ ಖುಷಿಗಳಿರುತ್ತಲ್ಲ, ಇದ್ರ ನೆನಪುಗಳಿರುತ್ತಲ್ಲ, ಯಾವತ್ತಿಗೂ ಜೀವಂತ. ಅದು ನೆನಪಾದಾಗೆಲ್ಲ ಮುಖದ ಮೇಲೆ ಒಂದು ಸಣ್ಣ ಸ್ಮೈಲ್ ಬರುತ್ತೆ. ಸೊ ನಂಗೆ ಹಾಗಾಗಿ ಈ ರೀತಿ ಕೆಲಸಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ದೇವ್ರ ಮನೆಗೆ ಬಂದು ಆಲ್ರೆಡಿ ಎಲ್ಲ ರಾಯರಿಗೂ ಕೂಡ ಗಂಧ ಎಲ್ಲ ಹಚ್ಚಿ ಎತ್ತಿಟ್ಟಿದ್ದೆ. ಆ, ಕೊನೆಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ದೀಪನ ಹಚ್ಕೊಂಡು ಪೂಜೆ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡೆ. ನಾನು ಅದೆಷ್ಟು ದಿನದಿಂದ ಅಂದ್ಕೊತಿದ್ನೋ ಗೊತ್ತಿಲ್ಲ, ರಾಯರನ್ನ ನಮ್ಮ ಮನೇಲಿ ಕೂರಿಸಿ ಅವರಿಗೆ ಪೂಜೆ ಮಾಡಬೇಕು ಅಂತ. ಫೈನಲಿ ನನ್ನ ಆಸೆ ಈಗ ಈಡೇರಿತು. ನಂಗೆ ಅವತ್ತು ಅದೆಷ್ಟು ಖುಷಿಯಾಗಿತ್ತು ಅಂತ ಈವನ್ ಎಕ್ಸ್ಪ್ಲೇನ್ ಕೂಡ ಮಾಡಲಿಕ್ಕಾಗಲ್ಲ. ಇದೆಲ್ಲ ನನ್ನ ರಾಯರಿಂದ. ಥ್ಯಾಂಕ್ ಯು ರಾಯರೇ, ನೀವು ಯಾವಾಗಲೂ ಹೀಗೆ ನನ್ನ ಜೊತೆ ಇರಿ ಅಂತ ಕೇಳ್ಕೊತೀನಿ. ಪೂಜೆ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಗಣಪತಿಗೊಂದು ನಮಸ್ಕಾರ ಮಾಡಿ, ಅಲ್ಲಿ ಒಂದು ಪುಟಾಣಿ ಗಣೇಶನ ಮತ್ತು ಗೌರಿನ ಕೂರಿಸಿದ್ರು. ಅವ್ರಿಗೊಂದು ನಮಸ್ಕಾರ ಮಾಡಿ ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಥ್ಯಾಂಕ್ ಯು. ಆ್ಯಂಡ್ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ.